ಆರೆಂಜ್ ಸರ್, ಕಿತ್ತಳೆ ಹಣ್ಣು ಕಾಯಿ ಬಂದಿದೆ. ಗೊಂಚಲ್ ಸರ್ ಇದು ನೋಡಿ ಸರ್, ಅದು ಚಕೋತ್ ಗೊಂಚಲ್ ಕಲರ್ ಬರುತ್ತೆ ಸರ್. ಸೀತಾಫಲ ಸರ್, ಇದು ವಾಟರ್ ಆಪಲ್, ಇದು ಗೋಡಂಬಿ ಸರ್. ನೋಡಿ ಇದು ಲಕ್ಷ್ಮಣ ಫಲ, ಸ್ಟಾರ್ ಫ್ರೂಟ್ಸ್, ಬೆಟ್ಟದ ನೆಲ್ಲೆಕಾಯಿ, ಸಪೋಟ ಸರ್, ವಿಶ್ಯೂ ಟೀಕ್ ಅಂತ ಸರ್. ಇದು ರಾಮಫಲ ಸರ್. ಇದು ನೋಡಿ ಸರ್, ಪಪ್ಪಾಯ ಹೆಂಗ್ ಬಂದಿದೆ. ಇದು ಬಾಳೆ ಹೂವು ಮನೆಗೆ ಪೂಜೆಗೆ ಹತ್ತತ್ರ 4,000 ಗಿಡಗಳು ಬರ್ತಿದೆ. 4,000 2 ವರ್ಷದ ಮೇಲೆ 8 ತಿಂಗಳಾಗಿದೆ. ಇದು 5 ಎಕರೆ ಇದೆ ಸರ್. ನಾವು ತಗೊಳ್ಳೋದಕ್ಕಿಂತ ಮೊದಲು ಬರಡ್ ತರ ಎಲ್ಲ ಜಾಲಿ ಎಲ್ಲ ಬೆಳೆದಿತ್ತು, ಎಲ್ಲ ಲೆವೆಲ್ ಮಾಡಿಸಿ ಆ ರೌಂಡ್ 4 ಸೈಡುನು ತೆಂಗು ಮಹಾಗನಿ, ಮಳೆ ಬಂದಿರ್ ಇದರಿಂದ ಹೋಗಿ ಇದಕ್ಕೆ ಹೋಗುತ್ತೆ ಸರ್. ಇಲ್ಲಿ ಸ್ಟೋರೇಜ್ ಆಗುತ್ತೆ. 10 ವಾಲ್ ಮಾಡಿದ್ವಿ ಈ ತರ. ಇವು ಎತ್ತಲ್ಲ ಸರ್, ಹಸುಗಳು, ಗೋಮಾತೆ. ಇಲ್ಲಿಂದ ನೋಡಿದಾಗ ನೋಡಿ ಸರ್, ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಟಿವಿ ನೋಡೋದು, ಮೊಬೈಲ್ ನೋಡೋದು, ಮಲ್ಕೊಳ್ಳೋದು ಇಷ್ಟೇ ಇತ್ತು. ಈಗ ಏನಿಲ್ಲ ಸರ್, ಫಸ್ಟ್ ತೋಟಕ್ಕೆ ಬರ್ಬೇಕು ಅನ್ನಿಸ್ತಿದೆ. ಈಗ ಚಳ್ಳಕೆರೆ ಸರ್, ಇದು ಕೊರೋನಾ ಬಂತಲ್ಲ, ಮನೆಗೆ ಸೀಮಿತ ಅಂತ. ಆ ಟೈಮಲ್ಲಿ ನಮಗೆ ಈ ಥರ ನಮ್ಮದು ತೋಟ ಇದ್ದಿದ್ರೆ ನಾವು ಆರಾಮಾಗಿ ತೋಟದಲ್ಲಿ ಇರ್ಬೋದಿತ್ತು ಅನ್ನೋ ಒಂದು ಉದ್ದೇಶದಿಂದ ಸ್ಟಾರ್ಟ್ ಆಗಿದ್ದು ಫಸ್ಟ್. ಇದು 5 ಎಕರೆ ಇದೆ ಸರ್. ನಾವು ತಗೊಳ್ಳೋದಕ್ಕಿಂತ ಮೊದಲು ಒಂದು 35-40 ವರ್ಷದಿಂದ ಬರಡ್ ತರ ಎಲ್ಲ ಜಾಲಿ ಎಲ್ಲ ಬೆಳೆದಿತ್ತು, ಎಲ್ಲ ಲೆವೆಲ್ ಮಾಡಿಸಿ ಒಂದು ರೌಂಡ್ ಫುಲ್ ತೆಂಗು ಹಾಕಿದೀವಿ ಸರ್. ಒಂದು ತೆಂಗು, ಒಂದು ಸರ್ವೆ ಗಿಡ, ಮತ್ತೆ ಒಂದು ಮಹಾಗನಿ ಹಾಕಿದೀವಿ ಸರ್. ರೌಂಡ್ ಇಡೀ 5 ಎಕರೆ ಏನಿದೆ 4 ಸೈಡುನು ತೆಂಗು, ಮಹಾಗನಿ ಮತ್ತೆ ಸರ್ವೆ ಗಿಡ ಹಾಕಿದೀವಿ ಸರ್. ಅದಾದ್ಮೇಲೆ ಇದು ಈ ಲೈನ್ ಸರ್. ಈ ಲೈನಲ್ಲಿ ಶ್ರೀಗಂಧ, ಸೀತಾಫಲ ಬಿಟ್ಟು ಬೇರೆ ಏನಿಲ್ಲ ಸರ್. ಈ ಲೈನ್ ಫುಲ್ಲು ಸೀಬೆ, 1,500 ಸೀಬೆ ಇದೆ ಸರ್. 150 ನೇರಳೆ ಇದೆ ಸರ್. ಕೊಟ್ಟಿಗೆ ಗೊಬ್ಬರ ಬಿಟ್ಟು ಇನ್ನೇನು ಕೊಡ್ತಾ ಇಲ್ಲ ಸರ್. ಈ ಪ್ಲಾಂಟೇಶನ್ ಮಾಡಿ ಎಷ್ಟು ವರ್ಷ ಆಯ್ತು? 2 ವರ್ಷದ ಮೇಲೆ 8 ತಿಂಗಳಾಗಿದೆ. ಸೀತಾಫಲ ಸರ್ 450 ಹಾಕಿದೀವಿ ಸರ್. ಇದು ಸೀತಾಫಲ 450 ಇದೆ ಸರ್. ಇದರಲ್ಲಿ ಇದ್ರದ್ದು ಬಂದ್ಬಿಟ್ಟು NMK ಗೋಲ್ಡ್ ಅಂತ ಇದ್ರ ವೆರೈಟಿ. ಆರೆಂಜ್ ಸರ್, ಕಿತ್ತಳೆ ಹಣ್ಣು. ಸೂಪರ್ ಆಗಿ ಬಂದಿದೆ. ಇದೆಲ್ಲ ನೋಡಿ ಸರ್, ಕಾಯಿ ಬಂದಿದೆ ಸರ್. ಇದಕ್ಕಿಂತ ಜಾಸ್ತಿ ಬಂದಿದೆ ಸರ್. ಇದು ಕಾಯಿ ಈಗ ಬಂದಿರೋದು. ಇದು ವಾಟರ್ ಆಪಲ್ ಅಂತ 900 ಹಾಕಿದೀವಿ ಸರ್. ಶ್ರೀಗಂಧ ಬಂದು ಇದು ಗೋಡಂಬಿ ಸರ್. ನೋಡಿ ಸರ್, ಇದು ಸ್ವಲ್ಪ ಜಾಸ್ತಿ ಹಾಕಿದ್ವಿ, ಚೆನ್ನಾಗಿ ಬಂದಿದೆ ಸರ್. ಇದು ಲಕ್ಷ್ಮಣ ಫಲ. ಮಣ್ಣು ಬಂದ್ಬಿಟ್ಟು ಸರ್, ಎಷ್ಟು ನೀರು ಕೊಟ್ಟಷ್ಟು ಚೆನ್ನಾಗಿ ಬರುತ್ತೆ ಸರ್. ಇದು ಮಣ್ಣು ಚೆನ್ನಾಗಿದೆ. ಬೆಳಗ್ಗೆ 9 ಗಂಟೆಗೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರಲ್ಲ ಸರ್, ಸಂಜೆ 4-4:15 ಆಗುತ್ತೆ ಬರೋಕ್ಕೆ. ಅಲ್ಲಿವರೆಗೆ ಇನ್ನೇನಿರುತ್ತೆ ಸರ್ ಮನೇಲಿ, ಫ್ರೀ ಅಲ್ವಾ, ಇದನ್ನ ಮಾಡ್ಕೊಂಡು. ಈಗ ನಾವು ತೋಟ ಎಲ್ಲ ಸುತ್ತಿದ್ದೀವಿ ಅಂದರೆ ನಮ್ಮ ಮಕ್ಕಳೆಲ್ಲ ನಮ್ಮಿಂದನೇ ಸುತ್ತಾರೆ. ಅವಾಗ ಏನು ಗೊತ್ತೆ ಸರ್, ಮೊಬೈಲು TV ಅವಾಯ್ಡ್ ಮಾಡ್ತಾರೆ ಸರ್. ಇದು ಮುಗಿದ ನಂತರ ನಾವು ಮನೆಗೆ ಹೋದಾಗ ನಮ್ಮ ಕೆಲಸ ಮಾಡ್ಬೇಕು, ಮತ್ತು ಅವ್ರು ಓದಿನ ಕಡೆ ಅವ್ರದ್ದು ಗಮನ ಇರುತ್ತೆ. ಸೊ ಇದರಿಂದ ಅವರು ಬೆಳವಣಿಗೆನೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿರುತ್ತೆ ಮರಗಳ ಜೊತೆ. ಈಗ ಅದೇ ಕೆಲಸಕ್ಕೆ ವಾಕ್ ಮಾಡ್ಬೇಕನ್ನೋ ಉದ್ದೇಶ ಇರಲ್ಲ ಸರ್. ಈಗ ತೋಟಕ್ಕೆ ಬಂದರೆ ವಾಕ್ ಮಾಡಬೇಕು, ಇನ್ನೊಂದು ಕೆಲಸ ಎಕ್ಸಸೈಸ್ ಮಾಡ್ಬೇಕು, ಆ ಥರ ಎಲ್ಲ ಏನಿಲ್ಲ ಸರ್. ಇದು ನ್ಯಾಚುರಲಾಗೆ ನಮ್ಗೆ ಒಳ್ಳೆ ವಾತಾವರಣ, ಗಾಳಿ, ಪಕ್ಷಿಗಳು ಸರ್, ನವಿಲು, ಮೊಲ ಎಲ್ಲ ಬರುತ್ತೆ ಸರ್ ಇಲ್ಲಿ ತೋಟದಲ್ಲಿ. ಅವೆಲ್ಲ ಎಲ್ಲಿ ನೋಡೋಕ್ಕಾಗುತ್ತೆ ಸರ್. ಮಕ್ಕಳು ಅದೇ ಕೆಲಸಕ್ಕೆ ಪಾರ್ಕಿಗೆ, ಜೂಗೆಲ್ಲ ಕರ್ಕೊಂಡು ಹೋಗ್ತಾರೆ ತೋರಿಸೋದಕ್ಕೆ. ಅಲ್ಲಿ ನೋಡಿದ ಖುಷಿಗಿಂತ ನಮ್ಮ ತೋಟದಲ್ಲೇ ಬರ್ತಾವಲ್ಲ ಸರ್, ನಾವು ಡೈರೆಕ್ಟಾಗಿ ನೋಡ್ತೀವಲ್ಲ, ನಮ್ಮ ಮಕ್ಕಳಿಗೆಲ್ಲ ಗೊತ್ತಿದೆ ಇವಾಗ ಪ್ರತಿಯೊಂದು ಪ್ರಾಣಿಗಳು ಗೊತ್ತಾಗ್ತಿದೆ. ಈಗ ಹೊರಗಡೆ ಕರ್ಕೊಂಡೋಗಿ ತೋರಿಸಿ ಹೇಳಿದ್ರೆ ಅದು ಒಂದಿನ ನೋಡಿರ್ತಾರೆ. ಇದು ಡೈರೆಕ್ಟಾಗಿ ಬರುತ್ತಲ್ಲ ಇಲ್ಲಿ ನೋಡಿ ಸರ್, ಸ್ಟಾರ್ ಫ್ರೂಟ್ಸು. ನಮಗೆಲ್ಲ ಈ ಹಣ್ಣು ಯಾವುದಂತ ಗೊತ್ತಿರಲಿಲ್ಲ ಸರ್. ಈಗ ನಮ್ಮ ಮಕ್ಕಳಿಗೆ ಈ ವಯಸ್ಸಿಗೆ ಎಲ್ಲ ಗೊತ್ತಾಗ್ತಾ ಇದೆ. ಬೆಟ್ಟದ ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿ ದೊಡ್ಡದಾಗಿ ಬೃಹದಾಕಾರವಾಗಿ ಬಂದಿದೆಯಲ್ಲ. ಹೌದು ಸರ್, ಇದು ಇದ್ರ ಜೊತೆಗೆ ಹಾಕಿರೋದೆ ಸರ್. ಇದೇ ಯಾವುದು ಮುಂಚೆ ಹಾಕಿರೋದಿಲ್ಲ ಸರ್. ಇವು ಸರ್ ಅವಳು 5 ತಿಂಗಳು ಪಾಪುಯಿಂದ ಇದ್ರಲ್ಲೆಲ್ಲ ಓಡಾಡಿರೋ ಸರ್. ಅವಳಿಗೆ ಭಯ ಬರುತ್ತೆ ಸರ್. ಅವಳಿಗೆ ಫಸ್ಟ್ ಗಿಡ ನೆಟ್ಟಿರೋದು ಅವಳು ಸರ್. ತೆಂಗು ನಾವು ಪೂಜೆ ಮಾಡಿ ನೆಟ್ಸಿದ್ದೆ ಅವಳ ಹತ್ರ. ಇದೇನಮ್ಮ ಇದು? ನೆಲ್ಲಿಕಾಯಿ. ಈಗ ಮೊದಲು ಏನಿತ್ತು ಅಂದರೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ ಮಾಡ್ಕೊಂಡು ತಿಂದು TV ನೋಡೋದು, ಮೊಬೈಲ್ ನೋಡೋದು, ಮಲ್ಕೊಳ್ಳೋದು ಇಷ್ಟೇ ಇತ್ತು. ಈಗ ವಾಕ್ ಮಾಡ್ಬೇಕಂದ್ರೆ ಅದಕ್ಕೆ ಹೋಗ್ಲಾರ್ದೇ ಸುಮ್ಮನೆ ಆಗ್ತಾಯಿದ್ವಿ. ಈಗ ಏನಿಲ್ಲ ಸರ್, ಫಸ್ಟ್ ತೋಟಕ್ಕೆ ಬರಬೇಕು ಅನ್ನಿಸ್ತಿದೆ. ಈಗ ಎಷ್ಟು ಬೇಗ ಕೆಲಸ ಮುಗಿಸಿ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಂಗೆ ಇಲ್ಲಿ ಬರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸರ್. ನೋಡಬೇಕು, ಓಡಾಡಬೇಕು. ಇದು ಸಪೋಟ ಸರ್. ನೋಡಿ ಸರ್, ಇದು ಗಿಡ ತಂದಾಗೆ ಕಾಯಿ ಥರ ಇದೇ ಥರ ಇತ್ತು, ಕಾಯಿ ಬಡ್ತಾನೆ ಇದೆ ಸರ್. ಇದು ಕಂಟಿನ್ಯೂ ಇದು ವರ್ಷ ಪೂರ್ತಿ ಬರುತ್ತೆ ಸರ್. ಇದು ಟೋಟಲ್ 5 ಎಕರೆಗೆ ಎಷ್ಟು ಗಿಡಗಳು ಬಿದ್ದಿದೆ ಮೇಡಮ್ ಇದರಲ್ಲಿ? ಹತ್ತತ್ರ 4,000 ಗಿಡಗಳು ಬರ್ತಿದೆ. 4,000 ನೋಡಿ ಸರ್, ಇದು ಸೀತಾಫಲ. ಇದಿನ್ನು ಕಾಯಿ ಸರ್. ಇದು ಸೀದಾ 1 kgಗೆ 3 ಸರ್ ಬರೋದು. ಸಪೋಟಾಗಿನ್ನ ಸ್ವೀಟ್ ಜಾಸ್ತಿ ಬರುತ್ತೆ ಸರ್. ಅದು ನೋಡಿ ಸರ್, ಗೊಂಚಲ್ ಸರ್. ಇದು ಸರ್, ಇದು ತೋಟದ್ದು ನೀರೆಲ್ಲ ಒಂದೇ ಹತ್ರ ಹೋಗೋ ಥರ ಇದು ಮಾಡಿದ್ದೀವಿ ಸರ್. ಸರ್, ಈಗ ನಾವು ಇದಕ್ಕೆಲ್ಲ ಗೊಬ್ಬರ ಕೊಟ್ಟಿರ್ತೀವಲ್ಲ ಸರ್, ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಕೊಟ್ಟಿರೋದ್ರಿಂದ ಈಗ ಮಳೆ ಬಂದು ನೀರು ಜಾಸ್ತಿ ಆದರೆ ಪಕ್ಕದ ತೋಟಕ್ಕೆ ಹೋಗುತ್ತೆ. ನಾವು ಈ ಥರ ನಮ್ಮ ತೋಟದಲ್ಲೇ ಒಂಥರ ಕೃಷಿ ಹೊಂಡ ಅಂತಾರಲ್ಲ, ನಾವು ಇರೋ 5 ಎಕರೆಯಲ್ಲಿ ದೊಡ್ಡದಾಗಿ ಕೃಷಿ ಹೊಂಡ ಮಾಡಿದ್ರೆ ನಮಗೆ ಲ್ಯಾಂಡ್ ಕಮ್ಮಿ ಆಗುತ್ತೆ, ಗಿಡಗಳು ಕಮ್ಮಿ ಕೂರುತ್ತೆ ಅಂತ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ ಸರ್. ಅಂದ್ರೆ ಹೆಚ್ಚುವರಿ ನೀರು ಅಲ್ಲಿಗೆ ಹೋಗ್ಲಿ ಅಂತ. ಹೆಚ್ಚುವರಿ ನೀರು ಅಂದ್ರೆ ನಾವು ಬೇರೆ ಕೊಟ್ಟು ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ. ಮಳೆ ಬಂದಿರ್ ಇದರಿಂದ ಹೋಗಿ ಇದಕ್ಕೆ ಹೋಗುತ್ತೆ ಸರ್. ಇಲ್ಲಿ ಸ್ಟೋರೇಜ್ ಆಗುತ್ತೆ. ಎಲ್ಲ ಒಂದು ರೀತಿ ಕಾಲುವೆ ಮಾಡಿಬಿಟ್ಟಿದ್ರೆ ಎಲ್ಲ ಹೈಟ್ ಕಡೆಯಿಂದ ಡೌನ್ ಕಡೆಗೆ ಏನು ಬರುತ್ತೋ
ಅದೆಲ್ಲ ಇದ್ಬಿಟ್ಟು ಇದಕ್ಕೆ ಹೋಗೋ ಥರ ಇಲ್ಲಿ ಸ್ಟೋರ್ ಆಗುತ್ತೆ. ಮೇಲೆ ಒಳ್ಳೆ ಮಣ್ಣು ಇರುತ್ತೆ ಸರ್, ಅದೆಲ್ಲ ಕೊಚ್ಕೊಂಡು ಹೋದ್ರೆ ಏನಂತ ಕೆಳಗೆ ಗಟ್ಟಿ ಆಗುತ್ತೆ, ಅವಾಗ ತೋಟ ಚೆನ್ನಾಗಿರಲ್ಲ, ಗಿಡಗಳು ಚೆನ್ನಾಗಿ ಬರಲ್ಲ. ಇದು ಅಷ್ಟೇ 2.5 ವರ್ಷದ ತೆಂಗುನು. ಇದಕ್ಕೆ ಏನು ಮಾಡಿದ್ವಿ, ಈಗ ನಾವು ಗಿಡದ ಇಲ್ಲಿ ತೊಳೆದಿರೋ ಕಸರು ಗುಂಡಿ ತೆಗೆದು ಎಲ್ಲ ಇದಕ್ಕೆ ಇಲ್ಲ ಹಾಕ್ತಿರ್ತೀವಿ. ಅದು ಡೈರೆಕ್ಟಾಗಿ ನೀರು ಬಿಡ್ತೀವಲ್ಲ ಸರ್, ಆ ನೀರಲ್ಲೇ ಕೊಳ್ತು ಅದು ಡೈರೆಕ್ಟಾಗಿ ಹಂಗೆ ಅದಕ್ಕೆ ಸಿಗುತ್ತೆ. ಔಟ್ಸೈಡ್ ಫುಲ್ ಏನು ಮಾಡಿದ್ದೀವಿ ಈ ಥರ ಮಾಡಿದ್ವಿ ಸರ್ ತೆಂಗುಂಗೆ. ಇದಕ್ಕೆ ಕಾಲುವೆಯಲ್ಲಿ ನೀರು ಬಿಡ್ತೀವಿ ಸರ್, ಒಂದೇ ಸರಿ ಬೋರ್ವೆಲ್ ಆನ್ ಮಾಡಿ. ಸುತ್ತ ಕಾಲುವೆ ಮಾಡಿದ್ವಿ ಸರ್. ಒಂದು 3-4 ಹತ್ರ ವಾಲ್ ತಿರುಗಿಸಿದ್ರೆ ನಿಮ್ಗೆ ಅಲ್ಲಿ ಗೇಟ್ ವಾಲ್ ತೋರಿಸ್ತೀನಿ ಒಂದೊಂದು ಹತ್ರ. ಈ ಗುಂಡಿ ತುಂಬಿಕೊಂಡು ಅದರಿಂದ ಹಂಗೆ ನೆಕ್ಸ್ಟ್ ಗಿಡಕ್ಕೆ ಹೋಗುತ್ತೆ ಸರ್. ಫಸ್ಟ್ ಗಿಡ ಸರ್ ಇದು 10 months ಇತ್ತು ಅವಾಗ ಹಾಕುವ ಗಿಡ. ಅವಳು ಹಾಕಿರೋ ಗಿಡ ಅವಳಿಗೆ ಇನ್ನು 10ರಷ್ಟು ಉದ್ದ ಆಗ್ಬಿಟ್ಟಿದೆ ನೋಡಿ ಸರ್. ಇದಕ್ಕೆ ಏನು ನಾವು ಔಷಧಿ ಕೊಡ್ತೀವಿ ನೋಡಿ, ಎಷ್ಟು ಹೆಲ್ದಿ ಆಗಿದೆ ಸರ್ ಎಲೆಗಳೆಲ್ಲ. ಒಂದು ಲೈನ್ ಸೀಬೆಯಲ್ಲಿ ಅವಕಾಡೋ ಹಾಕಿದ್ದೀವಿ, ನೆಕ್ಸ್ಟ್ ಇದು ಶ್ರೀಗಂಧದ ಲೈನು, ಮತ್ತೆ ಆ ಲೈನ್ ಸೀಬೆಯಲ್ಲಿ ನೇರಳೆ ಹಾಕಿದ್ದೀವಿ ಸರ್. ಗಿಡದಿಂದ ಗಿಡಕ್ಕೆ 7 ಅಡಿ ಇಟ್ಟಿದ್ದೀವಿ ಸರ್ ಗ್ಯಾಪ್, ಪ್ರತಿಯೊಂದು ಗಿಡಕ್ಕೆ. ಮತ್ತೆ ಈ ಸಾಲಿಂದ ಈ ಸಾಲಿಗೆ 8 ಅಡಿ ಇದೆ ಸರ್. ಫಸ್ಟ್ ಹಾಕ್ಸಿದಂಥ ಬೋರ್ ಸರ್ ಇದು. ಇದು ವಿಶ್ಯೂ ಟೀಕ್ ಅಂತ ಸರ್. ಇದು ಈ ಥರ 10 ವಾಲ್ ಮಾಡಿದ್ದೀವಿ ಸರ್. 5 ಎಕರೆಯಲ್ಲಿ 10 ವಾಲ್ ಮಾಡಿದ್ದೀವಿ ಸರ್. ಅರ್ಧ ಎಕರೆಗೆ ಒಂದು. ಈಗ ನೋಡಿ ಸರ್, ಈ ವಾಲು ಇದು ಹಾನಲ್ಲಿದೆ ನೋಡಿ, ಇದು ಆಫ್ ಇದೆ ಸರ್. ಇದು ಆನ್ ಮಾಡಿದರೆ ಈ ಥರ, ಇದು ಆನ್ ಮಾಡಿದ್ರೆ ಈ ಕಡೆ ಹೋಗುತ್ತೆ ಸರ್ ಅರ್ಧ. ಇವು ಏನು ಅರ್ಧ ಎಕರೆ ಫುಲ್ ಇದು. ಇದು ಈ ಕಡೆದು ಈ ಕಡೆ ಹೋಗುತ್ತೆ ಸರ್, ಈ ಕಡೆ ಎಲ್ಲ ಈ ಥರ. ಇದು ಸರ್ ಫಿಲ್ಟರ್ ಸರ್, ಬೋರಿಂದ ಬರುತ್ತಲ್ಲ ಸರ್. ಡೈರೆಕ್ಟ್ ಈಗ ಡ್ರಿಪ್ಪಲ್ಲಿ ಹೋದ್ರೆ ಇದ್ರಲ್ಲಿ ಕಟ್ಕೊಳುತ್ತೆ ಸರ್. ಇದು ಬಟನ್ಸ್ ಇದೆಲ್ಲ 3 ಅವರು 4 ಅವರು ಬಿಡ್ತೀವಿ ಸರ್ ನೀರು. ಇಷ್ಟಾಗ್ಲ ಫುಲ್ಲು ಕವರ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ, ಸಾಕು ಗಿಡಕ್ಕೆ ಅಷ್ಟೇ ಹೋಗುತ್ತೆ ಸರ್, ಬೇರೆ ಹೋಗಲ್ಲ. ಉಪ್ಪೆಲ್ಲ ಬರುತ್ತಲ್ಲ ಇದರಲ್ಲಿ ಕವರ್ ಆಗುತ್ತೆ, ಮರಳು ಆ ಥರ ಬರೋದೆಲ್ಲ ಕವರ್ ಆಗುತ್ತೆ. ಇದನ್ನು ಓಪನ್ ಮಾಡಿದರೆ ಆಚೆ ಹೋಗುತ್ತೆ ಎಲ್ಲ. ಇದು ರಾಂಪಲ ಸರ್. ಇದು ನೋಡಿ ಸರ್, ಚಿಕ್ಕದಾಗಿದೆ ಇಲ್ಲಿ ನೋಡಿ, ಇಷ್ಟು ದಪ್ಪ ಸೈಜ್ ಇರುತ್ತೆ ಸರ್ ನೋಡಿ ಸರ್. ಆಗ ಆ ಥರ ಕೆಳಗೆ ಕೂತ್ಕೊಂಡ್ಬಿಡುತ್ತೆ ನೋಡಿ ಸರ್. ನೋಡಿ ಸರ್ ಪಪ್ಪಾಯ ಹೆಂಗೆ ಬಂದಿದೆ ಅದು ನೋಡಿ ಸರ್. ನೋಡಿ ಸರ್ ಎಲೆಗಳೇ ಕಮ್ಮಿ ನೋಡಿ ಸರ್, ನೀವು ಕೌಂಟ್ ಮಾಡಿ ಸರ್ ಇದ್ರಾಗ ಎಷ್ಟಿದೆ ಅಂತ. 100 ಮೇಲೇನೆ ಇದೆ ಹಣ್ಣು. ಇದು ಬಾಳೆ ನೋಡಿ ಸರ್, ಬಂದಿದೆ ಅಲ್ಲಲ್ಲಿ. ಇದು ಸೆಕೆಂಡ್ ಟೈಮ್ ಸರ್ ಇದು. ಇದು ಬಂದಿರೋದನ್ನ ನೋಡಿ ಸರ್, ಹಣ್ಣು ತಕೊಂಡು ಇದನ್ನ ತೆಗ್ದಾಕಿರೋದು. ಇದು ಒಂದು 15 ದಿವಸ ಡಿಫ್ರೆನ್ಸಲ್ಲಿ 3 ಒಂದೇ ಸರಿ ಬಂದಿತ್ತು ಅವಾಗ. ಈಗ ಮತ್ತೆ ಯುಗಾದಿ ಹಬ್ಬದಲ್ಲಿ ಅವೇನು ಬಾಳೆಹಣ್ಣೇನು ತಗೊಂಡಿರಲಿಲ್ಲ, ನಮ್ಮದೇ ಬಂದಿತ್ತು. ತೋಟದ ಮನೆಯೂ ಕಟ್ಕೊಂಡಿದ್ದೀರಾ ಮೇಡಮ್? ಹೌದು ಸರ್, ಮನೆ ಮುಂದೆನೇ ಒಂದು ಬೋರು. ಇದು ಮನೆಗೆ ಅಂತಾನೆ ಇದು ಹತ್ರ ಇದೆ ಅಂತ ಹಾಕಿಸ್ಕೊಂಡಿದ್ದು. ಇದೆಲ್ಲ ನೀರು ಬರುತ್ತೆ. ಇದು ಮನೆಗೆ ಯೂಸ್ ಮಾಡ್ತೀವಿ, ತೋಟಕ್ಕೂ ಯೂಸ್ ಮಾಡ್ತಿದ್ದೀವಿ. ಇದು ಇಲ್ಲಿಂದ ಬಂದುಬಿಟ್ಟು ಇಲ್ಲಿ ಬರುತ್ತೆ ಸರ್. ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದೀವಿ, ಫಿಲ್ಟರ್ ಆಗಿ ಇದಕ್ಕೆ. ಇಲ್ಲಿ ಇದಾಗಿ ಇದರಿಂದ ಡೈರೆಕ್ಟ್ ಹೋಗುತ್ತೆ ನೋಡಿ. ಇಷ್ಟೆಲ್ಲ ಹೂವು ಮನೆಗೆ ಪೂಜೆಗೆ. ಕೋಳಿ ಎಲ್ಲ ಸಾಕೊಂಡಿದ್ದೀವಿ, ಕೋಳಿ, ಹಸು, ಆಡು, ಎಮ್ಮೆ ಸರ್. ಇದು ನಮಗೆ ಮೋಸಂಬಿ ಅನ್ಕೊಂಡ್ವಿ ನಾವು ಅದನ್ನು ಫಸ್ಟ್ ಟೈಮ್ ನೋಡಿದಾಗ. ಅದು ಚಕೋತ ಅಲ್ಲಿವರೆಗೂ ಇದೆ, ಗೊಂಚಲು ಸರ್. ಈ ಕೆಳಗಿದೆಲ್ಲ ಸರ್, ಅದಕ್ಕಿಂತ ದಪ್ಪ ಬರುತ್ತೆ ಸರ್. ಅದು ಹಣ್ಣಾಗಿದೆ ಫುಲ್ ಈಗ. ಕೀಳು ಸರ್. ಇಲ್ಲಿ ಏನಿದು ಇಲ್ಲಿಂದ ನಮಗೆ ಸಿಗುತ್ತೆ ಸರ್. ಇದಕ್ಕಿಂತ ಕೆಳಮಟ್ಟದೆಲ್ಲ ಮೊಲಗಳದ್ದು ಕೆಲಸ ಅದು ಅವು ತಿಂತೇವೆ ಸರ್ ಡೈಲಿ. ನಮಗೆ ಇದು ಮೊಲಕ್ಕೆ ಸಿಗ್ದಂಗೆ ಆಗದ ನಂತರ ನಮಗೆ ಸಿಕ್ಕಿರೋದು ಇದು. ಫಸ್ಟ್ ಬಂದಿರೋದೇ ಅಂಜೂರನೇ ನಮಗೆ ತೋಟದಲ್ಲಿ. ಯಾವ ಕೊಂಬೆ ಆದರೂ ತಗೊಳ್ಳಿ ಸರ್, ಒಂದೇಲೆ ಒಂದು ಕಾಯಿ ಸ್ಟಾರ್ಟ್. ಇನ್ನೂ ಕಲರ್ ಬರುತ್ತೆ ಸರ್. ಇದಿನ್ನೂ ಒಂದು 3 days ಬೇಕಾಗುತ್ತೆ. ಇದೆಲ್ಲ ತಕ್ಕೊಂಡು ನಾವು ಹಂಗೆ ತಿಂದಿರೋದು ಸರ್, ಎಲ್ಲ ಖಾಲಿ ಮಾಡಿರೋದು. ಈಗ ನೋಡ್ತಿದ್ದೀರಲ್ಲ ನೀವು, ಇವು ಎತ್ತಲ್ಲ ಸರ್, ಹಸುಗಳು, ಗೋಮಾತೆ. ನಮಗೆ ಹಾಲು ಕೊಡುತ್ತೆ, ನಮ್ಮ ತೋಟಕ್ಕೆ ಕ್ಲೀನಾಗಿ ಇಟ್ಕೊಳುತ್ತೆ, ನಮ್ಮ ತೋಟಕ್ಕೆ ಗೊಬ್ಬರ ಕೊಡುತ್ತೆ. ಇದರಿಂದನೇ ನಾವು ಸರ್ ಹಸುಗಳಿಗೆ ಅಂತಲೇ ಮಾಡಿರೋದು. ಎಮ್ಮೆನೂ ಸಾಕಿದ್ದೀವಿ ಸರ್. ಇಲ್ಲಿ ಗಂಜಲ ಇದು ನೋಡಿ ಸರ್, ಇಲ್ಲಿ ಹೋಗುತ್ತೆ, ಇಲ್ಲಿಂದ ಕನೆಕ್ಷನ್ ಹಾಕ್ಕೊಂಡಿದ್ದೀವಿ ಸರ್. ಇದೇ ಸಗಣಿ ತಗೋತೀವಿ, ಇದರಿಂದ ಈ ಗಂಜಲಿಂದ ಇಲ್ಲಿ ಈ ಪೈಪ್ಲೈನ್ ಹಾಕ್ಸಿದ್ದೀವಿ ಸರ್ ಒಳಗಡೆನೆ. ಇಲ್ಲಿ ಸ್ಟೋರ್ ಆಗುತ್ತೆ ನೋಡಿ ಸರ್. ಇಲ್ಲಿ ಇದು ಫುಲ್ ಆಗಿದೆ, ಇಲ್ಲಿ ಸ್ಟೋರ್ ಆಗುತ್ತೆ ಸರ್. ಇಲ್ಲಿಂದ ತಗೊಂಡು ಇದಕ್ಕೆ ಹಾಕ್ತೀವಿ ಸರ್ ಇಲ್ಲಿ ಡೈರೆಕ್ಟಾಗಿ. ಈಗ ಡ್ರಮ್ಮಲ್ಲೆಲ್ಲ ಮಾಡ್ಕೊಂಡು ಟ್ಯಾಂಕೆಲ್ಲ ಇಟ್ಕೊಂಡು ಮಾಡ್ಕೊಳಕ್ಕೆ ಆಗಲ್ಲಲ್ಲ ಸರ್ 5 ಎಕರೆಗೆ. ಅದಕ್ಕಂತ ಈ ಥರ ಕಟ್ಟಿಸ್ಕೊಂಡಿದ್ದೀವಿ ಸರ್. ಈಗೇನು ಹಾಕಿಲ್ಲ, ಇದರಲ್ಲಿ ಹಾಕ್ತೀವಿ. ಗಂಜಲಾನು, ಸಗಣಿ, ಮತ್ತು ಬೆಲ್ಲ, ಇದು ದ್ವಿದಳ ಧಾನ್ಯದ ಹಿಟ್ಟು, ಮತ್ತು ತೋಟದ ಮಣ್ಣು, ಉತ್ತದ ಮಣ್ಣು ಸ್ವಲ್ಪ, ಅದಕ್ಕೆ ಇದೆಲ್ಲ ಹಾಕಿ 5ರಿಂದ 6 ದಿವಸ 7 ದಿವಸದವರೆಗೂ ಬಿಡ್ತೀವಿ ಸರ್. ಡೈಲಿ ತಿರುಗಿಸ್ತೀವಿ 3 ಟೈಮು ಕ್ಲಾಕ್ ವೈಸು. ಅದಾದ ನಂತರ ತಯಾರಾದ ನಂತರ ನಾವು ಫಿಲ್ಟ್ರ್ ಏನೂ ಮಾಡಲ್ಲ ಸರ್. ಈಗ ನೆಕ್ಸ್ಟ್ ಈಗ ಬಿಡ್ತೀವಿ ಅನ್ನೋ ಟೈಮಿಗೆ ತಿರುಗಿಸಲ್ಲ, ಮೇಲ್ಗಡೆದು ಇಲ್ಲಿ ವಾಲ್ ತಿರುಗಿಸ್ಕೊತೀವಿ ಇದನ್ನು.
ಇಲ್ಲಿ ಬರುತ್ತೆ ಕೆಳಗಡೆಗೆ ಸರ್. ನಾವು ತೋಟ ಎಲ್ಲ ಸುತ್ಕೊಂಡ್ ಬಂದು ಹಾಂ ಇಲ್ಲಿ ಬರ್ತೀವಿ ಸರ್ ಫಸ್ಟ್ ಮೇಲೆ. ಹಾಂ ಇಲ್ಲಿಂದ ನೋಡಿದಾಗ ನೋಡಿ ಸರ್, ನೀವೀಗ 5 ಎಕರೆ ತೋಟ ಇದೆ, ಹೆಂಗಿದೆ ಏನು ಅನಿಸುತ್ತೆ ಅಂತ ನೀವು. ಅಲ್ವಾ? ಹ್ಞೂ, ಇನ್ನ ಒಂದ್ 2 ವರ್ಷ ಆದ್ಮೇಲೆ ಹೆಂಗ್ ಕಾಣ ನಾವು ಸನ್ಸೆಟ್ಟು ಸನ್ರೈಸು ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ ಸರ್. ಅಲ್ವಾ? ನೋಡಿ ಸರ್, ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ಸನ್ಸೆಟ್, ಈ ಕಡೆ ಸನ್ರೈಸ್. ಹಾಂ, ಈ ಕಡೆ ಸನ್ರೈಸ್ ಸರ್.